ನಾನು ಯೂಶಲಿ ಸೋಷಿಯಲ್ ಇಶ್ಯೂಸು, ಈ ಕೇಸಸ್ಸು, ನೆಗೆಟಿವ್ ವಿಷಯ ಬಗ್ಗೆ ಯೂಶಲಿ ಏನೂ ವೀಡಿಯೋಸ್ ಮಾಡಲ್ಲ. ಆದರೆ ಇವತ್ತು ಒಬ್ಬ ಅತುಲ್ ಸುಭಾಷ್ ಅಂತ, ನೀವು ವೀಡಿಯೋಸಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಕಡೆ ನೋಡಿರ್ಬೋದು, ದಿಸ್ ATM ಇಸ್ ಕ್ಲೋಸ್ಡ್ ಪರ್ಮನೆಂಟ್ಲಿ ಅಂತ 34 ಪೇಜಸ್ದು ಲೆಟರ್ ಬರೆದಿದ್ದಾನೆ. ಇವಾಗ ಅವರು ಏನೋ ಅಣ್ಣನೋ ತಮ್ಮನೋ ಏನೋ ನಮ್ಮ ಬೆಂಗಳೂರವನೇ ಅಲ್ವಾ, ಇವಾಗ ಅವ್ನು ನಮ್ಮ ಜೊತೆ ಇಲ್ಲ. ಆದರೆ ಇದು ಒಂದು ಮೇನ್ ಟಾಪಿಕ್ಕು. ನಾನು ಇಂಥರ ವೀಡಿಯೋಸ್ ಮಾಡೋದೇ ಇಲ್ಲ. ಆದರೆ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇಟ್ಬಿಟ್ಟು ನನ್ನ ಕ್ಯಾಮ್ರಾ ನನಗೆ ಮಾತಾಡೋ ತಾಕತ್ತಿದ ಮೇಲೆ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಲಾ ಯಾವತ್ತೂ ಸಮಾನ, ಎಲ್ಲರಿಗೂ ಸಮಾನ ಇರಬೇಕು. ಹೌದು, ಕೆಲವ್ರಿಗೆ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ, ಅವೆಲ್ಲ ಒಪ್ಕೊಳ್ಳೋಣ ಅಲ್ವಾ. ಆದರೆ ಒಬ್ಬ ಹುಡುಗ ಟಾರ್ಚರ್ ಯಾವ ಲೆವೆಲ್ ಟಾರ್ಚರ್ ಆಗಿರ್ಬೋದು ಅವನು ಅಲ್ವಾ. ಏನೋ ಒಂದು ಅಲ್ಪ ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಆ ಲೆವೆಲ್ವರೆಗೂ ರೀಚ್ ಆಗಿದ್ದೇನೆ ಅಂದರೆ ಇನ್ನು ಎಷ್ಟು ಕೆಟ್ಟವ್ರು ಇರ್ಬೋದು ಆ ಹುಡುಗಿ ಮತ್ತು ಅವ್ರ ಫ್ಯಾಮಿಲಿ ಎಲ್ಲ. ನಾನು ಯೂಶ್ವಲಿ ಯಾರೂ ಜಾಸ್ತಿ ಏನದು ಅಷ್ಟೊಂದೆಲ್ಲ ಕೆಟ್ಟವ್ರು ಇರೋಲ್ಲ. ಇವಾಗ ಎಷ್ಟೊಂದು ಜನ ಕೇಸ್ ಆಗಿದೆ, ಅವೆಲ್ಲ ಪ್ರಾಬ್ಲಮ್ ಆಗಿರುತ್ತೆ ಅಂತ ನೋಡಿದ್ರೆ ಇಷ್ಟು ಲೆವೆಲ್ ಕೆಟ್ಟವರು. ಆ ಹುಡುಗಿ ಅತುಲ್ ಸುಭಾಷ್ ಹತ್ರ 80,000 2021 80,000 ರೂಪಾಯಿ ಕೇಳ್ತಾ ಇದ್ದಾಳೆ. ಅದು ಬಿಟ್ಟು 80,000 ರೂಪಾಯಿ ಕೇಳ್ತಾ ಇದ್ದಾಳೆ. ಅದು ಬಿಟ್ಟು 3 ಕೋಟಿ ಅಲ್ಯೂಮಿನಿ ಬೇಕಂತೆ ಅವಳಿಗೆ. ಅವಳು ಲುಕ್ಸು, ಅವಳ ಪರ್ಸ್ನಲಿ ಏನು ನಂಗೆ ಗೊತ್ತಿಲ್ಲ. ಆದರೆ ಅವಳ ಬಗ್ಗೆ ಕಮೆಂಟ್ ಮಾಡಿದ್ರೆ ಬಾಯಲ್ಲಿ ನಿಜವಾಗ್ಲೂ ಸೆನ್ಸರ್ ಆಗಿಬಿಡುತ್ತೆ. ಸೊ ಕಮೆಂಟ್ ಮಾಡೋಕ್ಕೂ ಇಷ್ಟ ಇಲ್ಲ ನನಗೆ ಅವಳ ಬಗ್ಗೆ. ಆದರೆ ಒಬ್ಬ ಹುಡುಗನ ಮೇಲೆ ಅಲ್ವಾ, ಹುಡುಗನ ಮೇಲೆ ಫೇಕ್ ಕೇಸಸ್ ಇದೆಯಲ್ಲ, ಈ ಫೇಕ್ ಕೇಸಸ್ಸಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ, ಎಷ್ಟು ಜನದ್ದು ಲೈಫ್ ಹೋಗ್ತಾ ಇದೆ ಅಂದರೆ ಯೋಚನೆ ಮಾಡೋಕ್ಕಾಗಲ್ಲ. ಸೊ ಇದು ನೋಡಿ ನಿಜವಾಗ್ಲೂ ತುಂಬ ಬೇಜಾರಾಯಿತು. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಆಮೇಲೆ ಲೈಕ್ ಅವ್ನ ಮಗುಗೆ ನೋಡೋಕ್ಕೆ ಬಿಡ್ತಾ ಇಲ್ಲ ಅಲ್ವಾ, ಮಗುನ ನೋಡೋಕ್ಕೆ ಬಿಡ್ತಾ ಇಲ್ಲ. 3 ವರ್ಷದಿಂದ ಒಂದು 34 ಪೇಜ್ ಡಾಕ್ಯುಮೆಂಟ್ ಬರೆದಿದ್ದಾನೆ, 2 ಅವರ್ ವಿಡಿಯೋ ಮಾಡಿದ್ದಾನೆ, NGOಗೆ ಕಳಿಸಿದ್ದಾನೆ ಅವ್ನ ವಿಡಿಯೋ, NGOಗೆ ಫೋಟೋ ಕಳಿಸಿದ್ದಾನೆ, NGOಗೆ ಲೆಟರ್ ಕಳಿಸಿದ್ದಾನೆ. ಜುಡಿಷಿಯಲ್ಲು ಆ ಲಾ, ನಮ್ಮ ದೇಶದಲ್ಲಿ ಲಾ ಯಾವ ಲೆವೆಲ್ ಇದೆ ಅಂದರೆ, ಲಾ ಜಡ್ಜು ಇವಳು ನೀನು ಹೋಗ್ಬಿಟ್ಟು ಸತ್ತೋಗ್ಬಿಡು ಅಂತ ಏನೋ ಹೇಳಿದಾಳೆ ಇವನು ವೈಫು. ಆ ಜಡ್ಜ್ ಅದಕ್ಕೆ ನಗ್ತಾ ಇದ್ದಾಳೆ ಜಡ್ಜು. ಅಷ್ಟು ಕೆಟ್ಟ ಸಿಸ್ಟಮಲ್ಲಿ ಇದ್ದೀವ ನಾವು ಇಂಡಿಯಾಲಿ ಇದ್ಬಿಟ್ಟು. ಇಂಡಿಯಾ ಎಲ್ಲರಿಗೂ ಫೇರು, ಎಲ್ಲರಿಗೂ ಈಕ್ವಲ್ ಆಗ ಸ್ಟೇಜಲ್ಲಿ 2024 ಇಷ್ಟು ಮಿಸ್ಯೂಸು, ಇಷ್ಟು ಫೇಕ್ ಕೇಸಸ್ ಆಗ್ತಾಯಿದೆ ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೋ ನನಗೆ ಗೊತ್ತು, ತುಂಬ ನೆಗೆಟಿವ್ ನ್ಯೂಸ್ ಅಂತ. ಆದರೂ ಈ ವಿಷಯನ ತಲುಪಿಸಿ ಆಯಿತಾ. ನಮ್ಮ ಲಾಸು ಯಾರು ಲಾ ಮೇಕರ್ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಚೇಂಜ್ ಮಾಡಿ. ತುಂಬ ಕೆಟ್ಟು ಲಾ ಆಗಿಬಿಟ್ಟಿದೆ. ಏನೋ ಒಂಥರ ಹುಡುಗರಿಗೆ ಏನು ಪ್ರಯೋಜನವೇ ಇಲ್ವಾ. ಹುಡುಗರು ಇರಲೇಬಾರ್ದಾಗಲೇ ಅವ್ರು ಬರೀ ಏನು ಹುಡುಗರು ATM ಹುಡುಗಿರಿಗೋಸ್ಕರ. ಓಕೆ, ಕೇಸಸ್ ಎಷ್ಟೊಂದು ಜನಕ್ಕೆ ಹುಡುಗಿರ ಮೇಲೂ ಆಗುತ್ತೆ, ಅದನ್ನು ಒಪ್ಕೋತೀನಿ. ಆದರೆ ಇದರಿಂದ ಹೆಂಗೆ ಎಸ್ಕೇಪ್ ಆಗೋದು? ಇವಾಗ ಹುಡುಗಿ ಮೋಸ ಮಾಡಿದ್ರೆ ಹುಡುಗರನ್ನ ಹೆಂಗೆ ಸೇಫ್ ಗಾರ್ಡ್ ಮಾಡೋದು? ಹುಡುಗಿ ಫೇಕ್ ಕೇಸಸ್ಸು, ಡೌರಿ ಫೇಕ್ ಕೇಸಸ್ ಹಾಕಿದ್ದಾಳೆ. ಡೌರಿ ಇವ್ನು ನನಗೆ ಇದು ಮಾಡ್ತಾ ಇದ್ದಾನೆ, ಟಾರ್ಚರ್ ಮಾಡ್ತಾ ಇದ್ದಾನೆ ಅಂತ ಫೇಕ್ ಕೇಸಸ್ ಹಾಕಿದ್ದಾರೆ. ಹೆಂಗೆ ಎಸ್ಕೇಪ್, ಇದರಿಂದ ಹೆಂಗೆ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ಹುಡುಗರು? ಏನಾದ್ರು ಒಂದು ಸೊಲ್ಯೂಷನ್ ಇದೆಯಾ? ಇಮ್ಯಾಜಿನ್ ಮಾಡಿ, ನೀವು ಅಥವಾ ನಿಮ್ಮ ಅಣ್ಣ ತಮ್ಮ ಯಾರು ಈ ಥರ ಸಿಚುವೇಶನಲ್ಲಿ ಇಷ್ಟು ಮೆಂಟಲ್ ಟಾರ್ಚರ್ ಇದ್ದರೆ ಏನು ಮಾಡೋಕ್ಕಾಗುತ್ತೆ? ಏನಾದ್ರು ಸೊಲ್ಯೂಷನ್ ಇದೆಯಾ? ನನಗಂತೂ ನಿಜವಾಗ್ಲೂ ಕೇಳಿ ಸಿಕ್ಕಾಬಡೆ ಬೇಜಾರಾಗ್ಬಿಡ್ತೀವಿ. ನಾನು ಈ ಥರ ವೀಡಿಯೋಸೇ ಮಾಡಲ್ಲ. ರಿಕ್ವೆಸ್ಟ್ ಮಾಡೋದು ಒಂದೇ, ಯಾರು ಅಥಾರಿಟೀಸ್ ನೋಡ್ತಾ ಇದ್ದರೆ ಈ ವಿಡಿಯೋನ ತೊಗೊಂಡ್ಬಿಟ್ಟು ವಿಡಿಯೋಲಿಂದ ಸ್ವಲ್ಪ ಏನಾದ್ರು ಒಂದು ನಮ್ಮ ಹುಡುಗರಿಗೆ ಜಸ್ಟಿಸ್ ಕೊಡಿ. ಆಮೇಲೆ ಯಾರ್ಯಾರು ನಮ್ಮ ಹುಡುಗರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೋ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹುಡುಗರು ನಿಜವಾಗ್ಲೂ ನಿಮ್ಮ ಸೇಫ್ಟಿಯಲ್ಲಿ ಇರ್ಕೋಬೇಕು, ಯಾವತ್ತೂ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಈ ಥರ ಈ ವಿಡಿಯೋಯಿಂದ ಅಟ್ಲೀಸ್ಟ್ ಒಬ್ಬರನ್ನ ಲೈಫ್ ಸೇವ್ ಮಾಡಿ. ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಕಮೆಂಟಲ್ಲಿ ಹೇಳಿ ಆಯಿತಾ. ಒಬ್ಬನಾದ್ರು ಲೈಫ್ ಸೇವ್ ಮಾಡಬೇಕು. ನಮಗೆ ಈ ಥರ ಹುಡುಗರ ಮೇಲೆ ಈ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದ್ರೆ ನಿಜವಾಗ್ಲೂ ನನಗೆ ಇಷ್ಟ ಆಗಲ್ಲ. ಸೊ ದಯವಿಟ್ಟು ಒಬ್ಬ ನಮ್ಮ ಬ್ರದರ್ ಇಲ್ಲ ಇವಾಗ, ಸೊ ಆ ಥರ ಅಂದ್ಕೊಂಡು ಇಲ್ಲೇ ಕ್ಲೋಸ್ ಮಾಡ್ತಿದ್ದೀನಿ. ಆದರೆ ಶೇರ್ ಮಾಡಿ.